ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನವೇ ಆಗಿದೆ ವಿಡಿಯೋಸ್ ಮಾಡಿ. ಆ್ಯಂಡ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ನನ್ನ ಡೇ ಹೇಗಿರುತ್ತೆ ಅದನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇವತ್ತು ಸಾಟರ್ಡೆ, ಆಲ್ರೆಡಿ ಎದ್ದು ತಿಂಡಿ ಎಲ್ಲ ಮುಗಿಸಿ ಜಿಮ್ಮಿಗೆ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನನ್ನ ಹಸ್ಬೆಂಡಿಗೆ ಲೀವ್ ಇರೋದ್ರಿಂದ ದಿನ ಮಾರ್ನಿಂಗ್ 5:30, 6 ಹಂಗೆ ಹೋಗ್ತೀವಿ. ಇವತ್ತು 10 o'clock ಮನೆ ಬಿಟ್ಟಿದ್ದೀವಿ. ಆ್ಯಂಡ್ ಮನೆಗೆ ಹೋಗುವ. ಅವ್ರು ಹೇಳ್ತಿದ್ರು, ಅದಕ್ಕೆ ಅವರು ಕೇಳಿ ನೋಡಿ ಯಾವ್ದಾರು. ಮುಂಚೆ ಎಲ್ಲ ನಮ್ಮ ಮನೆ ಪಕ್ಕನೇ ಜಿಮ್ ಇತ್ತು. ಜಸ್ಟ್ 2 ಮಿನಿಟ್ಸ್ಗೆಲ್ಲ ಹೋಗ್ಬಿಡ್ತಿದ್ವಿ. ರೀಸೆಂಟಾಗಿ ಆ ಜಿಮ್ನ ವೆಕೇಟ್ ಮಾಡಿಬಿಟ್ರು. ಸೊ ಹಾಗಾಗಿ ಇಲ್ಲಿಂದ ಒಂದು 1.2 ಕಿಲೋಮೀಟರ್ ಏನೋ ಆಗುತ್ತೆ ಸಮಥಿಂಗು. ಸೊ ಹಾಗಾಗಿ ಆ ಜಿಮ್ಮಿಗೆ ಕೊಟ್ಟಿದ್ದಾರೆ ನಮ್ಮ ಮೆಂಬರ್ಶಿಪ್ಪನ್ನು. ಹಾಗಾಗಿ ನಾವು ಕಾರ್ಡಿಯೋ ಸ್ಕಿಪ್ ಮಾಡಬೇಕು ಅಂತ ವಾಕಿಂಗೇ ಮಾಡ್ತೀವಿ. ಸೊ ವಾಕಿಂಗ್ ಹೋಗಿ ಅಲ್ಲಿ ಜಿಮ್ಮಲ್ಲಿ ಕಾರ್ಡಿಯೋ ಸ್ಕಿಪ್ ಮಾಡಿ ನೆಕ್ಸ್ಟ್ ಎಕ್ಸಸೈಸ್ನ ಮಾಡ್ತೀವಿ. ಹಾಗಾಗಿ ಪಾರ್ಕಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ನಾವು ಪಾರ್ಕಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಪಾರ್ಕು ಕ್ಲೋಸ್ ಆಗಿಬಿಡುತ್ತೆ 10 o'clock. ಹಾಗಾಗಿ ಬೇಗ ನಡ್ಕೊಂಡು ಹೋಗ್ತಿದ್ದೀವಿ. ಹೋಗ್ಬಿಟ್ಟು ವರ್ಕೌಟ್ ಮಾಡಿ ಅದಾದಮೇಲೆ ಒಂದು ರೌಂಡ್ ಬರಬೇಕು ಈ ಪಾರ್ಕ್ನ ನಮ್ಮ ಮನೆಯಿಂದ. ಸೊ ಪಾರ್ಕ್ ಕ್ಲೋಸ್ ಆಗಿಬಿಡುತ್ತೆ, ಅಷ್ಟೇ, ಹೋಗುವ. ಇವಾಗ ನಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ವಾಪಸ್ ಜಿಮ್ಮಿಂದ. ಇವಾಗ ಮನೆಗೆ ಬಂದ್ವಿ. ಅಂಡ್ ಬೆಳಿಗ್ಗೆ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದೆ ತಿಂಡಿಗೆ. ಈಗ ಆಲ್ರೆಡಿ 12:30 ಆಗೋಗ್ಬಿಟ್ಟಿದೆ. ಆ್ಯಂಡ್ ಸಿಹಿ ಏನು ಮಾಡ್ತಿದ್ದವ ಮನೇಲಿ? ದಿಂಗ ಆಡ್ತಿದ್ದ. ಅಮ್ಮ ಎಲ್ಲೋಗಿದ್ರು? ಜಿಮ್ಮಿಗೆ ಹೋಗಿದ್ರಾ? ಆ್ಯಂಡ್ ಇವಾಗ ಅಡುಗೆ ಏನಿಲ್ಲ, ಸಾಂಬಾರಿದೆ. ಅದಕ್ಕೆ ಅವ್ರಿಗೆ ಸ್ವಲ್ಪ ರೈಸ್ ಮಾಡಿ ನಾವು ಎಗ್ಗು ಏನಾದರೂ ತಿನ್ನಬೇಕು. ಬನ್ನಿ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಮನೆ ಕ್ಲೀನ್ ಮಾಡಿಲ್ಲ ಇವತ್ತಿನ, ಸೊ ಕ್ಲೀನ್ ಮಾಡೋಣ. ಹಲಸಿನ ಹಣ್ಣು ತಿಂತಾ ಇದ್ದೀನಿ ಗೈಸ್ ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಎಗ್ಗು ಆ್ಯಂಡ್ ಸಾಂಬಾರಿದೆ. ಇಲ್ಲಿ ರೈಸ್ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಚಪಾತಿ ಮಾಡ್ತಾ ಇದ್ದೀನಿ. ಇವಾಗ ಈವ್ನಿಂಗ್ ನಾನ್ ವೆಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಹಾಗಾಗಿ ಇವಾಗ ಸದ್ಯಕ್ಕೆ ಸಿಂಪಲಾಗಿ ಎಗ್ ಅದನ್ನು ಬೇಯಿಸ್ತಾ ಇದ್ದೀನಿ. ಆ್ಯಂಡ್ ಈವ್ನಿಂಗ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಯಾವ ಥರ ಬಿರಿಯಾನಿ ಮಾಡ್ತೀನಿ ಅಂತ ನಿಮಗೆ ರೆಸಿಪಿ ಶೇರ್ ಮಾಡ್ತೀನಿ. ಆ್ಯಂಡ್ ನಮ್ಮ ಮನೆಗೆ ಯಾರು ಬಂದವ್ರು ಗೊತ್ತಾ? ನಮ್ಮ ಮನೆಗೆ ಬಂದಿದ್ದಾನೆ ಗೌತಮ್. ಹೆಂಗಿದೆಯಾ ಬ್ರೋ? ಓಕೆ ಬಾಯ್. ಇಲ್ಲೇ ಇರ್ತಾನೆ, ಅದು ಬಾಯ್ ಅಷ್ಟೇ. ಮಧ್ಯಾಹ್ನದ ಊಟ ಎಗ್ಗು, ಚಪಾತಿ, ಪಲ್ಯ ಆ್ಯಂಡ್ ಕರ್ಡ್ ರೈಸ್. ವಿಶ್ವ, ನಿನ್ನೆ ಮಳೇಲಿ ನೆನ್ಕೊ ಬಂದಿದ್ದು ಹೆಂಗಿತ್ತು? ನಿನ್ನೆ ಗೈಸ್ ಜಿಮ್ಮಿಂದ ಬರಬೇಕಾದ್ರೆ ಹೆವಿ ಮಳೆ ಬರ್ತಾಯಿತ್ತು. ಇಫ್ ಪಾಸಿಬಲ್ ನಾವು ವಿಡಿಯೋ ಮಾಡ್ಕೊಂಡಿದ್ದೀವಿ, ಹಾಕ್ತೀನಿ. ಸಖತ್ ಎಂಜಾಯ್ ಮಾಡಿದ್ವಿ ಅಲ್ಲ, ಮಸ್ತ್ ಮಳೆ ಬರ್ತಾಯಿತ್ತು. ಇಲ್ಲಿ ಫುಲ್ಲು ಒದ್ದೆ ಆಗಿ ಮನೆಗೆ ಬಂದಿದ್ವಿ. ಅದೊಂಥರ ಬೆಸ್ಟ್ ಮೆಮೊರೀಸ್ ಗೈಸ್, ಸಕಲಾಗಿತ್ತು. ಇವಾಗ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಸಂಜೆ ಅಡುಗೆ ಮಾಡೋದು. ಆ್ಯಂಡ್ ಇದಕ್ಕೆ ನಾನು ವೀಡಿಯೋ ಮಾಡೋದಾಗ ಗೈಸ್, ಮನೇಲಿ ಇರ್ತೀವ, ಏನು ಮಾಡ್ತೀವಿ ಮನೇಲಿ, ಬರೀ ತಿಂಡಿ ಮಾಡೋದು,
ಮನೆ ಕ್ಲೀನ್ ಮಾಡೋದು, ಅಡುಗೆ ಮಾಡೋದು, ಬರೀ ಅದೇ ಮಾಡ್ತೀನಿ. ಹಂಗಾಗಿ ದಿನ ವೀಡಿಯೋಸ್, ಲಾಂಗ್ ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ. ಆ್ಯಂಡ್ ಕುಕ್ಕಿಂಗ್ ವ್ಲಾಗ್ಸ್ ಮಾಡೋಣ ಅಂತ ಹೇಳಿದ್ರೆ ಬೇಗ ಟೈಮ್ ಆಗಿಬಿಟ್ಟಿರುತ್ತೆ. ಬೇಗ ಅಡುಗೆ ಮಾಡಿದ್ರೆ ಸಾಕು ಅನ್ನಂಗೆ ಆಗಿರುತ್ತೆ. ಕ್ಯಾಮ್ರಾ ಎಲ್ಲ ಇಟ್ಕೊಂಡು ಮಾಡೋ ಪೇಷನ್ಸು ನಿಜವಾಗ್ಲೂ ಇರಲ್ಲ. ಇವಾಗಂತೂ ಟ್ರೈ ಮಾಡ್ತೀನಿ ಮಾಡೋದಕ್ಕೆ ಅಷ್ಟೇ. ಈಗ ಬಿರಿಯಾನಿ ಮಾಡ್ತಾ ಇದ್ದೀನಿ. ನಾವು ಫಾರಮ್ ಕೋಳಿಯಲ್ಲಿ ಬಿರಿಯಾನಿ ಮಾಡೋದು, ಹಾಗಾಗಿ ಇದನ್ನು ಒಂದು 5 ವಿಷಲ್ ಕೂಗ್ಸಿದ್ದೀನಿ. ಆ್ಯಂಡ್ ಇಲ್ಲಿ ಈರುಳ್ಳಿ, ಟೊಮೊಟೊ ಒಂದು ಇದನ್ನು ರುಬ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಸೊಪ್ಪು ಬೇಕು, ಮೆಂತ್ಯ ಸೊಪ್ಪು, ಹಾಗಾಗಿ ವಿಶ್ವ ಹೋಗಿದ್ದಾರೆ ತರೋಕ್ಕೆ. ಅದಷ್ಟೇ ಗೈಸ್, ಹೆಂಗೆ ಮಾಡೋದು ತೋರಿಸ್ತೀನಿ ಗೈಸ್. ಇವತ್ತು ಕುಕ್ಕರಲ್ಲಿ ಮಾಡ್ತಾಯಿಲ್ಲ ಬಿರಿಯಾನಿನ, ನಾನು ಈ ಕಡಾಯಲ್ಲಿ ಮಾಡ್ತಾಯಿದ್ದೀನಿ. ಕುಕ್ಕರಲ್ಲಿ ಯಾಕೋ ಮೆತ್ತಗಾಗುತ್ತೆ ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಈ ಕಡಾಯಲ್ಲಿ ಇವತ್ತು ಬಿರಿಯಾನಿ ಮಾಡೋಣ. ಇವಾಗ ಕಡಾಯಿ ಇಟ್ಟಿದ್ದೀನಿ. ಆಗ ಆಯಿಲ್ ಹಾಕಬೇಕು. ಬಿರಿಯಾನಿ ಆಗಿರೋದ್ರೆ ಸ್ವಲ್ಪ ಜಾಸ್ತಿನೇ ಇರಲಿ ಆಯಿಲು. ಆ್ಯಂಡ್ ಈ ಪಲಾವ್ ಸ್ಪೈಸಸ್, ಇದರಲ್ಲಿ ಸೋಂಪು, ಏಲಕ್ಕಿ ಆ್ಯಂಡ್ ಕಸೂರಿ ಮೆಂತ್ಯ, ಪಲಾವ್ ಎಲೆ ಎಲ್ಲ ಇದೆ. ಸೊ ಇದನ್ನು ಇದಕ್ಕೆ ಆ್ಯಡ್ ಮಾಡೋಣ. ಎಲ್ಲ ಆ್ಯಡ್ ಮಾಡಾದ್ಮೇಲೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಗೈಸ್. ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ, ಇದು ಯಾವುದೇ ಅಡುಗೆ ಮಾಡಿದ್ರು ಅಷ್ಟು ಸೂಪರಾಗಿ ಬರುತ್ತೆ. ಆ್ಯಂಡ್ ನಾನಿವತ್ತು ಮಾಡ್ತಿರೋ ಬಿರಿಯಾನಿ ಜಸ್ಟ್ ನಿಮ್ಮ ಹತ್ರ ಒಂದೇ ಒಂದು ಮಸಾಲ ಇದ್ದರೆ ಸಾಕು, ಗ್ರೀನ್ ಕಲರ್ ಬಿರಿಯಾನಿ ಮಾಡ್ಬೋದು. ಲೈಕ್ ಅಂಗಡಿಯಲ್ಲಿ ಸಿಗೋ ಥರ, ಲೈಕ್ ಹೋಟೆಲಲ್ಲಿ ಸಿಗೋ ಥರ ದೊನ್ನೆ ಬಿರಿಯಾನಿ ಮಾಡ್ಬೋದು. ಸೊ ಆ ಪೌಡರ್ ಯಾವ್ದು ಗೊತ್ತಾ? ತೇಜು ಬಿರಿಯಾನಿ ಮಸಾಲ, ದಮ್ ಬಿರಿಯಾನಿ ಮಸಾಲ. ಆ್ಯಂಡ್ ಇವತ್ತು ಇದನ್ನು ಹಾಕಿ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಯಾವಾಗಲೂ ಇದೇ ಬಿರಿಯಾನಿ ಮಸಾಲಾನ ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ನೀವು ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಒಂದ್ಸಲ ಟ್ರೈ ಮಾಡಿ, ಏನು ಸಖತ್ತಾಗಿರುತ್ತೆ. ಅಡಿಕ್ಟ್ ಆಗಿ ಹೋಗ್ಬಿಡ್ತೀರಾ. ನಮ್ಮ ಮನೇಲಂತೂ ಒಂದು 5-6 ಇದೆ ಮಸಾಲ, ಅಷ್ಟು ಅಡಿಕ್ಟ್ ಆಗ್ತೀರಾ. ಇವತ್ತು ಗ್ರೀನ್ ಕಲರ್ ಬಿರಿಯಾನಿ ಮಾಡ್ತಾಯಿದ್ದೀನಿ, ಲೈಕ್ ದಮ್ ಬಿರಿಯಾನಿ. ಆ್ಯಂಡ್ ಸಿಹಿ ನೋಡಿ ನನಗೆ ಹೆಲ್ಪ್ ಮಾಡ್ತಾವಳೆ. ಸಿಹಿ ಏನು ಹೆಲ್ಪ್ ಮಾಡ್ತಿದ್ದೀರಾ ಗುಡ್ಡು? ತಕ ಮಾಡಕ್ಕೆ. ಇದು ಈರುಳ್ಳಿ ಫ್ರೈ ಆಗಲಿ, ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಈರುಳ್ಳಿ ಫ್ರೈ ಆಗಿದೆ. ಇವಾಗ ಗ್ರೀನ್ ಕಲರ್ ಇದರಲ್ಲಿ ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಚಕ್ಕೆ, ಲವಂಗ, ಏಲಕ್ಕಿ ಇದಷ್ಟು ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ. ಜೊತೆಗೆ ಅರಿಶಿನ, ಕೊತ್ತಂಬರಿ ಸೊಪ್ಪು. ಇವಾಗ ಇದನ್ನು ಆ್ಯಡ್ ಮಾಡೋಣ. ಇದನ್ನು ಈ ಥರ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಬೇಕು. ನೋಡಿ ಎಷ್ಟು ಆಯಿಲ್ ಹಾಕಿದ್ರೂ ಆಯಿಲ್ ಕಾಣ್ತಾನೆ ಇಲ್ಲ. ಸೊ ಬಿರಿಯಾನಿಗೆ ಯಾವಾಗಲೂ ಜಾಸ್ತಿ ಆಯಿಲ್ ಇದ್ದರೆ ಚೆಂದ. ಇದು ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಟೊಮೊಟೊ ಹಾಕೋಣ. ಕೊಟ್ಟೆ. ಅದಾದಮೇಲೆ ಇವಾಗ ಟೊಮೊಟೊ ಹಾಕಿದ್ದೀನಿ. ಇದನ್ನು ನೀಟಾಗಿ ಬಾಡಿಸ್ಕೊಬೇಕು. ಇದು ಆಲ್ರೆಡಿ ಬೇಯಿಸಿ ಇಟ್ಕೊಂಡಿದ್ವಲ್ವಾ, ಸೊ ಆ ಚಿಕನ್ನ ವಾಟರ್ ಹಾಕಬಾರ್ದು, ಜಸ್ಟ್ ಚಿಕನ್ ಅಷ್ಟೇ ಇದಕ್ಕೆ ಆ್ಯಡ್ ಮಾಡ್ಬೋದು. ಕಲರ್ ನೋಡಿ ಏನು ಸಕ್ಕತ್ತಾಗಿದೆ. ಆ್ಯಡ್ ಮಾಡ್ತೀನಿ, ವೆಯ್ಟ್ ಮಾಡಿ. ಸೊ ಇವಾಗ ಚಿಕನ್ ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಉಪ್ಪು ಖಾರ ಹಿಡಿಯೋ ಥರ. ಇವಾಗ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕೋಣ. ಒಂದೇ ಒಂದು ಮಸಾಲ ಇದೆ, ಅದು ಮಸಾಲ ತೇಜು ದೊನ್ನೆ ಬಿರಿಯಾನಿ ಮಸಾಲ, ನಾಟಿ ಸ್ಟೈಲು. ಇದಕ್ಕೆ ಆ್ಯಡ್ ಮಾಡ್ತೀನಿ ಇವಾಗ ರೈಸ್ ಆ್ಯಡ್ ಮಾಡಿದ್ದೀನಿ. ಅದಾದಮೇಲೆ ವಾಟರ್ ಆ್ಯಡ್ ಮಾಡೋಣ. 1 ಲೋಟಕ್ಕೆ ನಾನು 1.5 ಹಾಕ್ತೀನಿ. ಬಿರಿಯಾನಿ ಆಗಿರೋದ್ರಿಂದ ಉಡಿ ಆಗುತ್ತೆ ಅಂತ ನೋಡೋಣ. ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಖಾರ ಪುಡಿ ಹಾಕ್ತಾಯಿದ್ದೀನಿ. ಇಷ್ಟೇ ಗೈಸ್. ವಾಟರ್ ಹಾಕಿ ಇದನ್ನು ಇವಾಗ ಮುಚ್ಚೋಣ, ಅದು ಕುದೀಲಿ. ಅದಾದಮೇಲೆ ತೋರಿಸ್ತೀನಿ. ಲಾಸ್ಟಿಗೆ ನಿಂಬೆಹಣ್ಣು ಹಾಕೋದು ಅಷ್ಟೇ. ಆ್ಯಂಡ್ ಇವಾಗ ಲೆಮನ್ ಹಾಕಿದ್ದೀನಿ. ಲೆಮನ್ ಹಾಕಿ ಡಿಶ್ ಬಂದಿದೆ. ಆ್ಯಂಡ್ ಬೇಲಿ ಮುಚ್ಚೋಣ. ಅವಾಗವಾಗ ತಿರುಗಿಸ್ತಾ ಇರಬೇಕು, ಒತ್ತು ಬಿಡುತ್ತೆ. ಅಲ್ಲ ಅಂದರೆ
ವಾಟರ್ ಎಲ್ಲ ಕಡಿಮೆ ಆಗಿದೆ. ಸೊ ನೋಡಿ ಹಿಂಗಿದೆ ಬಿಸಿ ಬಿಸಿ ಬಿರಿಯಾನಿ. ಸೊ ಇವಾಗ ಅದು ಅಳ್ಬೇಕು, ಅಳ್ಳಾದ್ಮೇಲೆ ತೋರಿಸ್ತೀನಿ ಗಾಯ್ಸ್. ಇಷ್ಟೇ ಗ್ರೀನ್ ಕಲರ್ ಬಿರಿಯಾನಿ ನೋಡಿ, ಏನು ಸಖತ್ತಾಗಿದೆ ಬಿರಿಯಾನಿ. ತಿಂದ್ಬಿಟ್ಟು ಟೇಸ್ಟ್ ಹೇಳ್ತೀನಿ. ಮುಚ್ಚಿಡುವ ನೋಡಿ. ಸಿಹಿಗೆ ಬ್ರ್ಯಾಂಡ್ ಅವರಿಂದ ಅಂದರೆ ಲೈಕ್ ಒಂದು ಬ್ರ್ಯಾಂಡ್ ಕಡೆಯಿಂದ ಸೈಕಲ್ಲು ಕೊಟ್ಟಿದ್ದಾರೆ ಪ್ರಮೋಷನ್ನಿಗೆ ಅಂತ. ಖುಷಿ ಆಯ್ತಾ? ಎಷ್ಟು ಖುಷಿ ಆಯ್ತು? 3 ಇದನ್ನೆಲ್ಲ ಜೋಡಿಸ್ತಾ ಇದ್ದಾರೆ. ಆ್ಯಂಡ್ ಗೈಸ್, ಹೀಗೆ ಹೊಸ ಸೈಕಲ್ ಬಂತು. ಆ್ಯಂಡ್ ಆಲ್ರೆಡಿ ಅದನ್ನು ನಾನು ನಿಮಗೆ ತೋರಿಸಿದ್ದೀನಲ್ಲ, ಅದು ಆ್ಯಕ್ಚುಲಿ ಒಂದು ಬ್ರ್ಯಾಂಡ್ ಅವ್ರು ಕಳಿಸ್ಕೊಟ್ಟಿರೋದು. ಯಾವ ಬ್ರ್ಯಾಂಡ್ ಅಂತ ಹೇಳಲ್ಲ. ಬಟ್ ಖುಷಿ ಆಯಿತು ಗೈಸ್, ಸೀರಿಯಸ್ ಆಗಿ ಥರ ಖುಷಿ. ಲೈಕ್ ಅಷ್ಟೊಂದು ಅಫೋರ್ಡ್ ಮಾಡೋದಕ್ಕಾಗೋದಿಲ್ಲ ಅಂತ ಅಲ್ಲ, ಬಟ್ ಏನಂತಂದರೆ ಯಾರೋ ಒಬ್ಬರು ಕಳಿಸ್ಕೊಟ್ಟಾಗ ಲೈಕ್ ಆ ಕಳಿಸ್ಕೊಡೋದಕ್ಕೆ ರೀಸನ್ ನಿಮ್ಮ ಎಫರ್ಟ್. ಆ್ಯಂಡ್ ನೀವು ಅದನ್ನು ಡ್ರೀಮ್ ಮಾಡ್ತಿದ್ದಿದ್ದು ನಿಜ ಗೈಸ್. ಒಂದೊಂದ್ಸಲ ಮ್ಯಾನಿಫೆಸ್ಟೇಷನ್ ವರ್ಕ್ ಅನ್ನೋ ಥರ ಫೀಲ್ ಆಗುತ್ತೆ. ಯಾಕಂತಂದರೆ ನಾನು ಲಾಸ್ಟ್ ಮಂತ್ ತಾನೇ ಅಲ್ಲಿ ಸೈಕಲ್ ಅಂಗಡಿ ಹತ್ರ ಹೋಗ್ಬೇಕಾದ್ರೆ ವಿಶ್ವಂಗೆ ಹೇಳ್ತಾ ಇದ್ದೆ, ಪಾರ್ಕಲ್ಲಿ ಹೋಗ್ಬೇಕಾದ್ರೆ ಸಿಹಿನ ಎತ್ಕೊಂಡು ಹೋಗೋಕ್ಕಾಗಲ್ಲ, ಈ ಥರ ಸೈಕಲ್ ಇದ್ದರೆ ತಳ್ಕೊಂಡು ಹೋಗ್ಬೋದು ಅಂತ, ತೊಗೊಳ್ಳೋಣ ಅಂತ ಹೇಳ್ತಾ ಇದ್ದೆ ಅವರಿಗೆ. ಅವರು ಓಕೆ ತೊಗೊಳ್ಳೋಣ ಅಂತ ಹೇಳಿದರು. ಬಟ್ ಇವರು ಇವತ್ತು ಸಡನ್ನಾಗಿ ಬ್ರ್ಯಾಂಡ್ ಅವ್ರು ಕಾಲ್ ಮಾಡಿ ಏನೋ ಸಿಹಿಗೆ ಸೈಕಲ್ ಬಂತು. ಸೊ ಅದಕ್ಕೆ ಖುಷಿ ಆಯಿತು. ಆ್ಯಂಡ್ ಅಷ್ಟೇ ಗೈಸ್. ಆ್ಯಂಡ್ ನೀವು ಇನ್ನೂ ಯಾರೆಲ್ಲ ಕಂಟೆಂಟ್ ಕ್ರಿಯೇಷನ್ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಇನ್ನೂ ಏನು ಟೂ ಲೇಟ್ ಏನಾಗಿಲ್ಲ. ಸೊ ನೀವು ಹೌಸ್ ವೈಫ್ ಆಗಿದ್ದರೆ ಸ್ವಲ್ಪನಾದರೂ ಅರ್ನ್ ಮಾಡ್ಬೋದು. ಸೊ ಅಷ್ಟೇ ಗೈಸ್. ಏನಾದರೂ ಜಾಸ್ತಿ ಡೀಟೇಲ್ಸ್ ಹೇಗೆ ಅರ್ನ್ ಮಾಡ್ತೀನಿ, ಎಷ್ಟು ಅರ್ನ್ ಮಾಡ್ತೀನಿ, ಸೊ ಅದೆಲ್ಲ ಬೇಕಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ತುಂಬ ದಿನವೇ ಆಗಿದೆ ಲಾಂಗ್ ವೀಡಿಯೋಸ್ ಮಾಡೋದಕ್ಕೆ, ಆಗ್ತಾನೇ ಇಲ್ಲ, ಟೈಮ್ ಅಡ್ಜಸ್ಟ್ ಆಗ್ತಾನೇ ಇಲ್ಲ. ಅದು ಇದು ಒಂಥರ ಫುಲ್ ಒಂಥರ ಇದೆ ಮೈಂಡು. ಐ ವಿಲ್ ಬಿ ಬ್ಯಾಕ್ ಸೂನ್. ಆ್ಯಂಡ್ ಮಾಡ್ತೀನಿ, ಲಾಂಗ್ ವೀಡಿಯೋಸ್ ಮಾಡ್ತೀನಿ ಅಷ್ಟೇ ಗೈಸ್. ನಾನು ಬಿರಿಯಾನಿ ಮಾಡಿದ್ದೆ ಆ್ಯಂಡ್ ನನ್ನ ಹಸ್ಬೆಂಡ್ ಕಬಾಬ್ ಮಾಡಿದ್ರು. ಆ್ಯಂಡ್ ಬಿರಿಯಾನಿ ಟೇಸ್ಟ್ ಮಾಡಿದೆ. ಸೀರಿಯಸ್ಸಾಗಿ ಹೇಳ್ಬೇಕಂದ್ರೆ ಸಖತ್ತಾಗಿತ್ತು. ಸೊ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ನನ್ನ ದಿನ. ಆ್ಯಂಡ್ ಇನ್ನೊಂದು ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಟಾಟಾ ಬಾಯ್.